ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯ ಪುಸ್ತಕದ ಅಧ್ಯಾಯ 10 ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಮೈನ್ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಸಾಮಾನ್ಯ ದೃಷ್ಟಿ ಹೊಂದಿರುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೂರ ಆಪ್ಷನ್ ಎ 25 ಮೀಟರ್, ಆಪ್ಷನ್ ಬಿ 2.5 ಸೆಂಟಿಮೀಟರ್, ಆಪ್ಷನ್ ಸಿ 25 ಸೆಂಟಿಮೀಟರ್, ಆಪ್ಷನ್ ಡಿ 2.5 ಮೀಟರ್. ಸರಿ ಉತ್ತರ ಆಪ್ಷನ್ ಸಿ 25 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 2, ಮಾನವನ ಕಣ್ಣು ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಆಪ್ಷನ್ ಎ ಕಾರ್ನಿಯಾ, ಆಪ್ಷನ್ ಬಿ ವರ್ಣಪಟಲ, ಆಪ್ಷನ್ ಸಿ ಕಣ್ಣಿನ ಪಾಪೆ, ಆಪ್ಷನ್ ಡಿ ರೆಟಿನಾ. ಸರಿ ಉತ್ತರ ಆಪ್ಷನ್ ಡಿ ರೆಟಿನಾ. ಪ್ರಶ್ನೆ ಸಂಖ್ಯೆ 3, ಬೆಳಕಿನ ಪುಂಜದಲ್ಲಿ ಹೆಚ್ಚು ತರಂಗ ದೂರ ಹೊಂದಿರುವ ಬಣ್ಣ ಆಪ್ಷನ್ ಎ ನೇರಳೆ, ಆಪ್ಷನ್ ಬಿ ಕೆಂಪು, ಆಪ್ಷನ್ ಬಿ ಹಸಿರು, ಆಪ್ಷನ್ ಡಿ ನೀಲಿ. ಸರಿ ಉತ್ತರ ಆಪ್ಷನ್ ಬಿ ಕೆಂಪು. ಪ್ರಶ್ನೆ ಸಂಖ್ಯೆ 4, ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಕಣ್ಣಿನ ಭಾಗ ಆಪ್ಷನ್ ಎ ಸಿಲಿಯರಿ ಸ್ನಾಯುಗಳು, ಆಪ್ಷನ್ ಬಿ ಪಾಪೆ, ಆಪ್ಷನ್ ಸಿ ಕಾರ್ನಿಯಾ, ಆಪ್ಷನ್ ಡಿ ವರ್ಣಪಟಲ. ಸರಿ ಉತ್ತರ ಆಪ್ಷನ್ ಬಿ ಪಾಪೆ. ಪ್ರಶ್ನೆ ಸಂಖ್ಯೆ 5, ಇವುಗಳಲ್ಲಿ ಯಾವುದು ಮಯೋಪಿಯಾಕ್ಕೆ ಸಂಬಂಧಪಟ್ಟ ಹೇಳಿಕೆಯಲ್ಲ ಆಪ್ಷನ್ ಎ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ, ಆಪ್ಷನ್ ಬಿ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತದೆ, ಆಪ್ಷನ್ ಸಿ ಇದನ್ನು ಸರಿಪಡಿಸಲು ನಿಮ್ನ ಮಸೂರ ಬಳಸುವರು, ಆಪ್ಷನ್ ಡಿ ಇದನ್ನು ಸರಿಪಡಿಸಲು ಪೀನ ಮಸೂರ ಬಳಸುವರು. ಸರಿ ಉತ್ತರ ಆಪ್ಷನ್ ಡಿ ಇದನ್ನು ಸರಿಪಡಿಸಲು ಪೀನ ಮಸೂರ ಬಳಸುವರು. ಪ್ರಶ್ನೆ ಸಂಖ್ಯೆ 6, ದ್ವಿಸಂಗಮ ಮಸೂರಗಳನ್ನು ಬಳಸಿ ಸರಿಪಡಿಸಬಹುದಾದ ಕಣ್ಣಿನ ದೋಷ ಆಪ್ಷನ್ ಎ ಪ್ರೆಸ್ಬಯೋಪಿಯಾ, ಆಪ್ಷನ್ ಬಿ ಮಯೋಪಿಯಾ, ಆಪ್ಷನ್ ಸಿ ಹೈಪರ್ಮೆಟ್ರೋಪಿಯಾ, ಆಪ್ಷನ್ ಡಿ ಕ್ಯಾಟ್ರಾಕ್ಟ್. ಸರಿ ಉತ್ತರ ಆಪ್ಷನ್ ಎ ಪ್ರೆಸ್ಬಯೋಪಿಯಾ. ಪ್ರಶ್ನೆ ಸಂಖ್ಯೆ 7, ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರುತ್ತವೆ ಕಾರಣ ಆಪ್ಷನ್ ಎ ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ, ಆಪ್ಷನ್ ಬಿ ಕೆಂಪು ಬಣ್ಣ ಹೆಚ್ಚು ಚದುರುತ್ತದೆ, ಆಪ್ಷನ್ ಸಿ ಕೆಂಪು ಬಣ್ಣವು ಹೆಚ್ಚು ಆವೃತ್ತಿಯನ್ನು ಹೊಂದಿದೆ, ಆಪ್ಷನ್ ಡಿ ಕೆಂಪು ಬಣ್ಣವು ಚದುರುವುದಿಲ್ಲ. ಸರಿ ಉತ್ತರ ಆಪ್ಷನ್ ಎ ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ. ಪ್ರಶ್ನೆ ಸಂಖ್ಯೆ 8, ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನ ಆಪ್ಷನ್ ಎ ವಿದ್ಯುತ್ ಕಾಂತೀಯ ಪರಿಣಾಮ, ಆಪ್ಷನ್ ಬಿ ಟಿಂಡಾಲ್ ಪರಿಣಾಮ, ಆಪ್ಷನ್ ಸಿ ವಕ್ರೀಭವನ, ಆಪ್ಷನ್ ಡಿ ಪ್ರತಿಫಲನ. ಸರಿ ಉತ್ತರ ಆಪ್ಷನ್ ಬಿ ಟಿಂಡಾಲ್ ಪರಿಣಾಮ. ಪ್ರಶ್ನೆ ಸಂಖ್ಯೆ 9, ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಹೀಗೆನ್ನುತ್ತೇವೆ ಆಪ್ಷನ್ ಎ ಬೆಳಕಿನ ವರ್ಣ ವಿಭಜನೆ, ಆಪ್ಷನ್ ಬಿ ಬೆಳಕಿನ ವಕ್ರೀಭವನ, ಆಪ್ಷನ್ ಸಿ ಬೆಳಕಿನ ಚದುರುವಿಕೆ, ಆಪ್ಷನ್ ಡಿ ಬೆಳಕಿನ ಪ್ರತಿಫಲನ. ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ವರ್ಣ ವಿಭಜನೆ. ಪ್ರಶ್ನೆ ಸಂಖ್ಯೆ 10, ರೋಹಿತ ಎಂದರೆ ಆಪ್ಷನ್ ಎ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ, ಆಪ್ಷನ್ ಬಿ ಬೆಳಕು ಚದುರುವಿಕೆಯಾಗುವ ವಿದ್ಯಮಾನ, ಆಪ್ಷನ್ ಸಿ ಬೆಳಕು ಪ್ರತಿಫಲಿಸುವ ವಿದ್ಯಮಾನ, ಆಪ್ಷನ್ ಡಿ ಬೆಳಕು ವಕ್ರೀಭವನಗೊಳ್ಳುವ ವಿದ್ಯಮಾನ. ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ. ಪ್ರಶ್ನೆ ಸಂಖ್ಯೆ 11, ವಿಬ್ಗಯಾರ್ ನಲ್ಲಿರುವ ಬಣ್ಣಗಳನ್ನು ಬರೆಯುವ ಸರಿಯಾದ ಕ್ರಮ ಆಪ್ಷನ್ ಎ ನೇರಳೆ, ಊದಾ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು, ಆಪ್ಷನ್ ಬಿ ನೇರಳೆ, ನೀಲಿ, ಊದಾ, ಹಸಿರು, ಹಳದಿ, ಕಿತ್ತಳೆ, ಕೆಂಪು, ಆಪ್ಷನ್ ಸಿ ನೇರಳೆ, ಊದಾ, ನೀಲಿ, ಕಿತ್ತಳೆ, ಹಸಿರು, ಹಳದಿ, ಕೆಂಪು, ಆಪ್ಷನ್ ಡಿ ನೇರಳೆ, ಊದಾ, ಹಸಿರು, ನೀಲಿ, ಕಿತ್ತಳೆ, ಹಳದಿ, ಕೆಂಪು. ಸರಿ ಉತ್ತರ ಆಪ್ಷನ್ ಎ ನೇರಳೆ, ಊದಾ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಪ್ರಶ್ನೆ ಸಂಖ್ಯೆ 12, ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಚಿತ್ರವನ್ನು ವೀಕ್ಷಿಸಿ ಆಪ್ಷನ್ ಎ PQ ಪತನ ಕಿರಣ, ಆಪ್ಷನ್ ಬಿ RS ನಿರ್ಗಮ ಕಿರಣ, ಆಪ್ಷನ್ ಸಿ ಎ ಪಟ್ಟಕದ ಕೋನ, ಆಪ್ಷನ್ ಡಿ EF ದಿಕ್ಪಲ್ಲಟ ಕೋನ. ಸರಿ ಉತ್ತರ ಆಪ್ಷನ್ ಡಿ EF ದಿಕ್ಪಲ್ಲಟ ಕೋನ. ಪ್ರಶ್ನೆ ಸಂಖ್ಯೆ 13, ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಚಿತ್ರವನ್ನು ಗಮನಿಸಿ ಆಪ್ಷನ್ ಎ ಪ್ರತಿಬಿಂಬವು ರೆಟಿನಾದ ಹಿಂದೆ ಉಂಟಾಗಿದೆ, ಆಪ್ಷನ್ ಬಿ ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿದೆ, ಆಪ್ಷನ್ ಸಿ ಇದು ದೂರದೃಷ್ಟಿ ದೋಷವನ್ನು ಸೂಚಿಸುತ್ತದೆ, ಆಪ್ಷನ್ ಡಿ ಇದು ಸಮೀಪ ದೃಷ್ಟಿ ದೋಷವನ್ನು ಸೂಚಿಸುತ್ತದೆ. ಸರಿ ಉತ್ತರ ಆಪ್ಷನ್ ಡಿ ಇದು ಸಮೀಪ ದೃಷ್ಟಿ ದೋಷವನ್ನು ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 14, ಈ ಚಿತ್ರದಿಂದ ನಮಗೆ ತಿಳಿದು ಬರುವುದೇನೆಂದರೆ ಚಿತ್ರವನ್ನು ವೀಕ್ಷಿಸಿ ಆಪ್ಷನ್ ಎ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮಸೂರ ಬಳಸಲಾಗಿದೆ, ಆಪ್ಷನ್ ಬಿ ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮಸೂರ ಬಳಸಲಾಗಿದೆ, ಆಪ್ಷನ್ ಸಿ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಪೀನ ಮಸೂರ ಬಳಸಲಾಗಿದೆ, ಆಪ್ಷನ್ ಡಿ ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಪೀನ ಮಸೂರ ಬಳಸಲಾಗಿದೆ. ಸರಿ ಉತ್ತರ ಆಪ್ಷನ್ ಎ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮಸೂರ ಬಳಸಲಾಗಿದೆ. ಪ್ರಶ್ನೆ ಸಂಖ್ಯೆ 15, ನೈಸರ್ಗಿಕ ರೋಹಿತವು ಕಾಮನ ಬಿಲ್ಲು ಉಂಟಾಗುವ ವಿದ್ಯಮಾನದ ಸರಿಯಾದ ಕ್ರಮ ಆಪ್ಷನ್ ಎ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣ ವಿಭಜನೆ, ಆಪ್ಷನ್ ಬಿ ಆಂತರಿಕ ಪ್ರತಿಫಲನ, ವಕ್ರೀಭವನ, ವರ್ಣ ವಿಭಜನೆ, ಆಪ್ಷನ್ ಸಿ ವಕ್ರೀಭವನ, ವರ್ಣ ವಿಭಜನೆ, ಆಂತರಿಕ ಪ್ರತಿಫಲನ, ಆಪ್ಷನ್ ಡಿ ವಕ್ರೀಭವನ, ವರ್ಣ ವಿಭಜನೆ, ಆಂತರಿಕ ಪ್ರತಿಫಲನ. ಸರಿ ಉತ್ತರ ಆಪ್ಷನ್ ಎ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣ ವಿಭಜನೆ. ಪ್ರಶ್ನೆ ಸಂಖ್ಯೆ 16, ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ಕಡಿಮೆ ಮತ್ತು ಹೆಚ್ಚು ಬಾಗುವ ಬಣ್ಣಗಳು ಕ್ರಮವಾಗಿ ಆಪ್ಷನ್ ಎ ಕೆಂಪು ನೀಲಿ, ಆಪ್ಷನ್ ಬಿ ಕೆಂಪು ನೇರಳೆ, ಆಪ್ಷನ್ ಸಿ ನೇರಳೆ ಕೆಂಪು, ಆಪ್ಷನ್ ಡಿ ನೀಲಿ ಕೆಂಪು. ಸರಿ ಉತ್ತರ
ಆಪ್ಷನ್ ಬಿ ಕೆಂಪು ನೇರಳೆ. ಪ್ರಶ್ನೆ ಸಂಖ್ಯೆ 17 ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ. ಆಪ್ಷನ್ ಎ ಕಣ್ಣಿನ ಪಾಪೆ, ಆಪ್ಷನ್ ಬಿ ರೆಟಿನಾ, ಆಪ್ಷನ್ ಸಿ ಸಿಲಿಯರಿ ತಂತುಗಳು, ಆಪ್ಷನ್ ಡಿ ವರ್ಣಮಂಡಲ. ಸರಿ ಉತ್ತರ ಆಪ್ಷನ್ ಸಿ ಸಿಲಿಯರಿ ತಂತುಗಳು. ಪ್ರಶ್ನೆ ಸಂಖ್ಯೆ 18 ಈ ಚಿತ್ರವು ಕಣ್ಣಿನ ಯಾವ ದೋಷವನ್ನು ಸೂಚಿಸುತ್ತದೆ? ಚಿತ್ರವನ್ನು ಗಮನಿಸಿ. ಆಪ್ಷನ್ ಎ ಮಯೋಪಿಯಾ ಸಮೀಪ ದೃಷ್ಟಿ, ಆಪ್ಷನ್ ಬಿ ಹೈಪರ್ ಮೆಟ್ರೋಪಿಯಾ ದೂರದೃಷ್ಟಿ, ಆಪ್ಷನ್ ಸಿ ಪ್ರೆಸ್ ಬಯೋಪಿಯಾ, ಆಪ್ಷನ್ ಡಿ ಕ್ಯಾಟ್ರಾಕ್ಟ್. ಸರಿ ಉತ್ತರ ಆಪ್ಷನ್ ಎ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ. ಪ್ರಶ್ನೆ ಸಂಖ್ಯೆ 19 ಗಗನಯಾತ್ರಿಗಳಿಗೆ ಆಕಾಶವು ಕಪ್ಪಾಗಿ ಕಾಣಲು ಕಾರಣ. ಆಪ್ಷನ್ ಎ ಬೆಳಕಿನ ಚದುರುವಿಕೆ ಇರುವುದಿಲ್ಲ, ಆಪ್ಷನ್ ಬಿ ಬಾಹ್ಯಾಕಾಶದಲ್ಲಿ ವಾತಾವರಣವಿಲ್ಲ, ಆಪ್ಷನ್ ಸಿ ನಿರ್ವಾತ ಪ್ರದೇಶ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 20 ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ. ಆಪ್ಷನ್ ಎ ಬೆಳಕಿನ ವರ್ಣ ವಿಭಜನೆ, ಆಪ್ಷನ್ ಬಿ ವಾತಾವರಣದ ವಕ್ರೀಭವನ, ಆಪ್ಷನ್ ಸಿ ವಾತಾವರಣದ ಪ್ರತಿಫಲನ, ಆಪ್ಷನ್ ಡಿ ಬೆಳಕಿನ ಹೀರಿಕೆ. ಸರಿ ಉತ್ತರ ಆಪ್ಷನ್ ಬಿ ವಾತಾವರಣದ ವಕ್ರೀಭವನ. ಪ್ರಶ್ನೆ ಸಂಖ್ಯೆ 21 ಮಾನವನ ಕಣ್ಣು ತನ್ನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳು ಕಾಣುವಂತೆ ಕೇಂದ್ರೀಕರಿಸುವುದಕ್ಕೆ ಕಾರಣ. ಆಪ್ಷನ್ ಎ ಪ್ರೆಸ್ ಬಯೋಪಿಯಾ, ಆಪ್ಷನ್ ಬಿ ಕಣ್ಣಿನ ಹೊಂದಾಣಿಕೆ, ಆಪ್ಷನ್ ಸಿ ಸಮೀಪ ದೃಷ್ಟಿ, ಆಪ್ಷನ್ ಡಿ ದೂರದೃಷ್ಟಿ. ಸರಿ ಉತ್ತರ ಆಪ್ಷನ್ ಬಿ ಕಣ್ಣಿನ ಹೊಂದಾಣಿಕೆ. ಪ್ರಶ್ನೆ ಸಂಖ್ಯೆ 22 ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆ ಈ ಕ್ರಿಯೆಯಿಂದ ಆಗುತ್ತದೆ. ಆಪ್ಷನ್ ಎ ಅಕ್ಷಿಪಟಲ, ಆಪ್ಷನ್ ಬಿ ರೆಟಿನಾ, ಆಪ್ಷನ್ ಸಿ ಸಿಲಿಯರಿ ತಂತುಗಳು, ಆಪ್ಷನ್ ಡಿ ವರ್ಣಪಟಲ. ಸರಿ ಉತ್ತರ ಆಪ್ಷನ್ ಸಿ ಸಿಲಿಯರಿ ತಂತುಗಳು. ಪ್ರಶ್ನೆ ಸಂಖ್ಯೆ 23 ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ. ಆಪ್ಷನ್ ಎ ಕಣ್ಣಿನ ಮಸೂರದ ಸಂಗಮ ದೂರ ಕಡಿಮೆಯಾಗುತ್ತದೆ, ಆಪ್ಷನ್ ಬಿ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಸರಿ ಉತ್ತರ ಆಪ್ಷನ್ ಸಿ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ. ಮಾನವನ ಕಣ್ಣಿನ ರಚನೆಯ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಅವಲೋಕಿಸಿ. ಮಾನವನ ಕಣ್ಣು 3 ಪದರದಿಂದ ಆವೃತವಾಗಿರುತ್ತದೆ. ಅತ್ಯಂತ ಹೊರ ಪದರ ಸ್ಲೀರ, ಮಧ್ಯದ ಪದರ ಕೋರೈಡ್, ಅತ್ಯಂತ ಒಳ ಪದರ ರೆಟಿನಾ ಅಥವಾ ಅಕ್ಷಿಪಟಲ. ಸ್ಲೀರಾದ ಮುಂಭಾಗ ಉಬ್ಬಾಗಿದ್ದು ಪಾರದರ್ಶಕವಾಗಿರುತ್ತದೆ, ಅದನ್ನು ಕಾರ್ನಿಯಾ ಎನ್ನುತ್ತೇವೆ. ಕಾರ್ನಿಯಾ ಮಧ್ಯದಲ್ಲಿರುವ ರಂಧ್ರವನ್ನು ಕಣ್ಣಿನ ಪಾಪೆ ಎನ್ನುತ್ತೇವೆ. ಇದು ಕಣ್ಣಿನ ಒಳಗಡೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುತ್ತದೆ. ಕಾರ್ನಿಯಾ ಹಿಂಭಾಗದಲ್ಲಿ ದ್ವಿಪೀನ ಮಸೂರವನ್ನು ಕಾಣಬಹುದು. ಕಾರ್ನಿಯಾ ಮತ್ತು ಮಸೂರದ ನಡುವೆ ಸಿಲಿಯರಿ ಸ್ನಾಯುಗಳು ಮತ್ತು ವರ್ಣಪಟಲ ಮಸೂರವನ್ನು ಅದೇ ಸ್ಥಳದಲ್ಲಿ ಸ್ಥಿರವಾಗಿರುವಂತೆ ಬಂಧಿಸಲ್ಪಟ್ಟಿರುತ್ತದೆ. ಕಾರ್ನಿಯಾ ಮತ್ತು ಮಸೂರದ ನಡುವಿನ ಕೋಣೆಯಲ್ಲಿ ತುಂಬಿರುವ ದ್ರವಕ್ಕೆ ಜಲರಸಧಾತು ಎನ್ನುತ್ತೇವೆ. ಮಸೂರದ ಹಿಂಭಾಗದಲ್ಲಿರುವ ಕೋಣೆಯಲ್ಲಿ ತುಂಬಿರುವ ದ್ರವಕ್ಕೆ ಕಾಚಕ ರಸಧಾತು ಎನ್ನುತ್ತೇವೆ. ಈ ರಸಧಾತುಗಳು ಕಣ್ಣುಗುಡ್ಡೆ ಕುಸಿಯದಂತೆ ಕಣ್ಣಿನ ಆಕಾರವನ್ನು ಕಾಪಾಡುತ್ತವೆ. ಪಾಪೆಯ ನೇರದಲ್ಲಿ ರೆಟಿನಾದಲ್ಲಿ ತಗ್ಗಾಗಿರುವ ಪ್ರದೇಶಕ್ಕೆ ಹಳದಿ ಪ್ರದೇಶ ಎನ್ನುತ್ತೇವೆ. ಹಳದಿ ಪ್ರದೇಶದಲ್ಲಿ ರಾಡ್ ಜೀವಕೋಶಗಳು ಮತ್ತು ಕೋನ್ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ರೆಟಿನಾದಲ್ಲಿ ಉಂಟಾಗುವ ವಸ್ತುವಿನ ಪ್ರತಿಬಿಂಬ ಸತ್ಯ ತಲೆಕೆಳಗು ಮತ್ತು ಚಿಕ್ಕದಾಗಿರುತ್ತದೆ. ರೆಟಿನಾದಲ್ಲಿರುವ ಜ್ಞಾನವಾಹಿ ನರಕೋಶಗಳು ಸೇರಿಕೊಂಡು ಚಾಕ್ಷುಷ ನರ ಉಂಟಾಗುತ್ತದೆ. ಚಾಕ್ಷುಷ ನರ ಹೊರಡುವ ರೆಟಿನಾದಲ್ಲಿರುವ ಭಾಗದಲ್ಲಿ ರಾಡ್ ಜೀವಕೋಶಗಳು ಕೋನ್ ಜೀವಕೋಶಗಳು ಇರುವುದಿಲ್ಲ. ಆದ್ದರಿಂದ ಅಲ್ಲಿ ಯಾವುದೇ ವಸ್ತುವಿನ ಪ್ರತಿಬಿಂಬ ಉಂಟಾಗುವುದಿಲ್ಲ. ಆ ಪ್ರದೇಶವನ್ನು ಅಂಧ ಪ್ರದೇಶ ಎನ್ನುತ್ತೇವೆ. ರೆಟಿನಾದಲ್ಲಿರುವ ಜೀವಕೋಶಗಳು ಪ್ರತಿಬಿಂಬದ ಸಂದೇಶವನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಚಾಕ್ಷುಷ ನರದ ಮೂಲಕ ಮೆದುಳಿಗೆ ತಲುಪಿಸುತ್ತವೆ. ಮೆದುಳು ಆ ಸಂದೇಶವನ್ನು ಗುರುತಿಸಿ ಆ ಪ್ರತಿಬಿಂಬ ಏನೆಂಬುದನ್ನು ತಿಳಿಸುತ್ತದೆ. ಈ ಕಾರ್ಯ ಕ್ಷಣ ಮಾತ್ರದಲ್ಲಿ ನಡೆಯುತ್ತದೆ. ಇದರಿಂದಾಗಿ ವಸ್ತುಗಳು ನಮಗೆ ಕಾಣಿಸುತ್ತವೆ. 1 ಅಂಕದ ಪ್ರಶ್ನೆ, ಮಸೂರದ ಕಾರ್ಯವೇನು? ಉತ್ತರ ರೆಟಿನಾದ ಮೇಲೆ ಬೆಳಕು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 1 ಮಸೂರದ ಕಾರ್ಯವೇನು? ಉತ್ತರ ರೆಟಿನಾದ ಮೇಲೆ ಬೆಳಕು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 2 ಐರಿಸ್ ಅಥವಾ ವರ್ಣಪಟಲ ಎಂದರೇನು? ಅದರ ಕಾರ್ಯವೇನು? ಉತ್ತರ ಕಾರ್ನಿಯಾದ ಹಿಂಭಾಗದಲ್ಲಿರುವ ಕಡುಕಪ್ಪಾದ ಸ್ನಾಯುಗಳ ಪದರಕ್ಕೆ ವರ್ಣಪಟಲ ಅಥವಾ ಐರಿಸ್ ಎನ್ನುತ್ತೇವೆ. ಕಣ್ಣಿನಲ್ಲಿರುವ ಪಾಪೆಯ ಗಾತ್ರವನ್ನು ಇದು ನಿಯಂತ್ರಿಸುತ್ತದೆ. ಪ್ರಶ್ನೆ ಸಂಖ್ಯೆ 3 ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು? ಉತ್ತರ ಪಾಪೆ. ಪ್ರಶ್ನೆ ಸಂಖ್ಯೆ 4 ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಉತ್ತರ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 5 ಕಣ್ಣಿನಲ್ಲಿರುವ ಮಸೂರದ ಸಂಗಮ ದೂರವನ್ನು ಹೇಗೆ ಬದಲಾಯಿಸಬಹುದು? ಉತ್ತರ ಮಸೂರದ ವಕ್ರತೆಯ ಬದಲಾವಣೆಯಿಂದ ಕಣ್ಣಿನಲ್ಲಿರುವ ಮಸೂರದ ಸಂಗಮ ದೂರವನ್ನು ಬದಲಾಯಿಸಬಹುದು. ಪ್ರಶ್ನೆ ಸಂಖ್ಯೆ 6 ಕಣ್ಣಿನಲ್ಲಿರುವ ಸಿಲಿಯರಿ ಸ್ನಾಯುಗಳ ಕಾರ್ಯವೇನು? ಉತ್ತರ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರವು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರವು ಹೆಚ್ಚಾಗುತ್ತದೆ. ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಸಿಲಿಯರಿ ಸ್ನಾಯುಗಳು ಕುಗ್ಗುವುದರಿಂದ ಮಸೂರ
ಮಸೂರದ ವಕ್ರತೆ ಹೆಚ್ಚಾಗುತ್ತದೆ, ಮಸೂರದ ಸಂಗಮ ದೂರ ಕಡಿಮೆಯಾಗುತ್ತದೆ. ಇದರಿಂದ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು. ಪ್ರಶ್ನೆ ಸಂಖ್ಯೆ 7, ಕಣ್ಣಿನ ಕನಿಷ್ಠ ದೂರ ಎಂದರೇನು? ಕಣ್ಣಿನ ಕನಿಷ್ಠ ದೂರ ಎಷ್ಟು? ಉತ್ತರ: ಕಣ್ಣಿಗೆ ವಸ್ತು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಕಣ್ಣಿನ ಕನಿಷ್ಠ ದೂರ ಎನ್ನುತ್ತೇವೆ. ಇದನ್ನು ಕಣ್ಣಿನ ಸಮೀಪ ಬಿಂದು ಎಂದು ಸಹ ಕರೆಯುತ್ತಾರೆ. ಕಣ್ಣಿನ ಕನಿಷ್ಠ ದೂರ 25 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 8, ಕಣ್ಣಿನ ಗರಿಷ್ಠ ದೂರ ಎಂದರೇನು? ಕಣ್ಣಿನ ಗರಿಷ್ಠ ದೂರ ಎಷ್ಟು? ಉತ್ತರ: ಕಣ್ಣು ಸ್ಪಷ್ಟವಾಗಿ ವೀಕ್ಷಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಎನ್ನುತ್ತೇವೆ. ಕಣ್ಣಿನ ಗರಿಷ್ಠ ದೂರ ಸಾಮಾನ್ಯ ಕಣ್ಣಿಗೆ ಅನಂತ ದೂರವಾಗಿದೆ. ಪ್ರಶ್ನೆ ಸಂಖ್ಯೆ 9, ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಎಂದರೇನು? ಇದನ್ನು ಹೇಗೆ ಸರಿಪಡಿಸಬಹುದು? ಉತ್ತರ: ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುತ್ತೇವೆ. ಕಣ್ಣಿನ ಪೊರೆ ಶಸ್ತ್ರಕ್ರಿಯೆಯ ಮೂಲಕ ಕಣ್ಣಿನ ದೃಷ್ಟಿ ಪುನರ್ ಸ್ಥಾಪಿಸಲು ಸಾಧ್ಯವಿದೆ. ಪ್ರಶ್ನೆ ಸಂಖ್ಯೆ 10, ಸಾಮಾನ್ಯವಾಗಿ ಕಣ್ಣಿನಲ್ಲಿ ಉಂಟಾಗುವ 3 ಬಗೆಯ ವಕ್ರೀಭವನ ದೋಷಗಳು ಯಾವುವು? ಉತ್ತರ: ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ, ಹೈಪರ್ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ, ಪ್ರೆಸ್ಬಯೋಪಿಯಾ. ಪ್ರಶ್ನೆ ಸಂಖ್ಯೆ 11, ಉಪಪ್ರಶ್ನೆ ಎ, ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಎಂದರೇನು? ಉತ್ತರ: ವ್ಯಕ್ತಿಯು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದ್ದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ಸ್ಥಿತಿಗೆ ಸಮೀಪ ದೃಷ್ಟಿ ಎನ್ನುತ್ತೇವೆ. ಉಪಪ್ರಶ್ನೆ ಬಿ, ಸಮೀಪ ದೃಷ್ಟಿ ದೋಷ ಉಂಟಾಗಲು ಕಾರಣವೇನು? ಉತ್ತರ: ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಉಪಪ್ರಶ್ನೆ ಸಿ, ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು ಬಳಸುವ ಮಸೂರ ಯಾವುದು? ಉತ್ತರ: ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರ ಉಪಯೋಗಿಸಿ ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಬಹುದು. ಚಿತ್ರಗಳನ್ನು ಗಮನಿಸಿ. ಪ್ರಶ್ನೆ ಸಂಖ್ಯೆ 12, ಉಪಪ್ರಶ್ನೆ ಎ, ದೂರದೃಷ್ಟಿ ಅಥವಾ ಹೈಪರ್ ಮೆಟ್ರೋಪಿಯಾ ಎಂದರೇನು? ಉತ್ತರ: ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದ್ದು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ಸ್ಥಿತಿಗೆ ದೂರದೃಷ್ಟಿ ಎನ್ನುತ್ತೇವೆ. ಉಪಪ್ರಶ್ನೆ ಬಿ, ದೂರದೃಷ್ಟಿ ಉಂಟಾಗಲು ಕಾರಣವೇನು? ಉತ್ತರ: ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು, ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು. ಉಪಪ್ರಶ್ನೆ ಸಿ, ದೂರದೃಷ್ಟಿಯನ್ನು ನಿವಾರಿಸಲು ಬಳಸುವ ಮಸೂರ ಯಾವುದು? ಉತ್ತರ: ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರವನ್ನು ಬಳಸಿ ದೂರದೃಷ್ಟಿಯನ್ನು ನಿವಾರಿಸಬಹುದು. ಚಿತ್ರಗಳನ್ನು ವೀಕ್ಷಿಸಿ. ಪ್ರಶ್ನೆ ಸಂಖ್ಯೆ 13, ಉಪಪ್ರಶ್ನೆ ಎ, ಪ್ರೆಸ್ಬಯೋಪಿಯಾ ಎಂದರೇನು? ಉತ್ತರ: ವಯಸ್ಸಾದಂತೆ ಕೆಲವರಲ್ಲಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುವುದರಿಂದ ಹತ್ತಿರದ ವಸ್ತುಗಳನ್ನು ಆರಾಮದಾಯಕವಾಗಿ ಮತ್ತು ಸ್ಪಷ್ಟವಾಗಿ ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ. ಈ ದೋಷವನ್ನು ಪ್ರೆಸ್ಬಯೋಪಿಯಾ ಎನ್ನುತ್ತೇವೆ. ಉಪಪ್ರಶ್ನೆ ಬಿ, ಈ ದೋಷ ಉಂಟಾಗಲು ಕಾರಣವೇನು? ಉತ್ತರ: ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಉಪಪ್ರಶ್ನೆ ಸಿ, ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಉತ್ತರ: ಈ ದೋಷವನ್ನು ದ್ವಿಸಂಗಮ ಮಸೂರಗಳನ್ನು ಬಳಸಿ ಸರಿಪಡಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 14, ದ್ವಿಸಂಗಮ ಮಸೂರಗಳು ಪ್ರೆಸ್ಬಯೋಪಿಯಾ ದೋಷವನ್ನು ಹೇಗೆ ಸರಿಪಡಿಸುತ್ತವೆ? ಉತ್ತರ: ದ್ವಿಸಂಗಮ ಮಸೂರಗಳು ನಿಮ್ನ ಮತ್ತು ಪೀನ ಮಸೂರಗಳೆರಡನ್ನೂ ಹೊಂದಿರುತ್ತವೆ. ಮೇಲ್ಭಾಗದಲ್ಲಿರುವ ನಿಮ್ನ ಮಸೂರವು ದೂರದೃಷ್ಟಿಯನ್ನು ಹಾಗೂ ಕೆಳಭಾಗದ ಪೀನ ಮಸೂರವು ಸಮೀಪ ದೃಷ್ಟಿಯನ್ನು ಸುಗಮಗೊಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 15, ರೋಹಿತ ಎಂದರೇನು? ನೈಸರ್ಗಿಕ ರೋಹಿತಕ್ಕೆ ಒಂದು ಉದಾಹರಣೆ ಕೊಡಿ. ಉತ್ತರ: ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಎನ್ನುತ್ತೇವೆ. ಉದಾಹರಣೆ: ಕಾಮನಬಿಲ್ಲು. ನೈಸರ್ಗಿಕ ರೋಹಿತಕ್ಕೆ ಉತ್ತಮ ಉದಾಹರಣೆ ಕಾಮನಬಿಲ್ಲು. ಪ್ರಶ್ನೆ ಸಂಖ್ಯೆ 16, ಬೆಳಕಿನ ವರ್ಣ ವಿಭಜನೆ ಎಂದರೇನು? ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ. ಉತ್ತರ: ಬಿಳಿಯ ಬಣ್ಣವು ಅದರ ವಿಭಿನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುತ್ತೇವೆ. ಕೆಂಪು ಬಣ್ಣವು ಕನಿಷ್ಠ ಬಾಗುವುದು, ನೇರಳೆ ಬಣ್ಣವು ಗರಿಷ್ಠ ಬಾಗುವುದು. ಗಾಜಿನ ಪಟ್ಟಕದಿಂದ ಬೆಳಕಿನ ವರ್ಣ ವಿಭಜನೆಯನ್ನು ತೋರಿಸುವ ಚಿತ್ರವನ್ನು ಗಮನಿಸಿ ಕಲಿಯಿರಿ. ಪ್ರಶ್ನೆ ಸಂಖ್ಯೆ 17, ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ಯಾವುದಾದರೂ 4 ವಿದ್ಯಮಾನಗಳನ್ನು ತಿಳಿಸಿ. ಉತ್ತರ: ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಗೋಚರಿಸುವುದು, ಸೂರ್ಯನ ವಾಸ್ತವ ಸೂರ್ಯಾಸ್ತದ 2 ನಿಮಿಷದ ನಂತರ ನಮಗೆ ಗೋಚರಿಸುತ್ತಾನೆ, ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುವುದು, ನಕ್ಷತ್ರಗಳು ಮಿನುಗುವುದು, ಕಾಮನಬಿಲ್ಲು ಉಂಟಾಗುವುದು. ಪ್ರಶ್ನೆ ಸಂಖ್ಯೆ 18, ಸೂರ್ಯನ ಬೆಳಕಿನಲ್ಲಿರುವ 7 ಬಣ್ಣಗಳನ್ನು ಹೆಸರಿಸಿ. ಬಿಬ್ಗಯಾರ್, ನೇರಳೆ, ಊದಾ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು. ಪ್ರಶ್ನೆ ಸಂಖ್ಯೆ 19, ಕಾಮನಬಿಲ್ಲು ಉಂಟಾಗಲು ಕಾರಣವಾಗಿರುವ 3 ವಿದ್ಯಮಾನಗಳನ್ನು ಹೆಸರಿಸಿ. ಉತ್ತರ: ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ,
ಆಂತರಿಕ ಪ್ರತಿಫಲನ. ಕಾಮನಬಿಲ್ಲು ಉಂಟಾಗುವಿಕೆಯನ್ನು ತೋರಿಸುವ ಚಿತ್ರವನ್ನ ವೀಕ್ಷಿಸಿ ಕಲಿಯಿರಿ. ಪ್ರಶ್ನೆ ಸಂಖ್ಯೆ 20. ಕಾಮನಬಿಲ್ಲು ಯಾವ ದಿಕ್ಕಿನಲ್ಲಿ ಉಂಟಾಗುತ್ತದೆ? ಉತ್ತರ: ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 21. ಟಿಂಡಾಲ್ ಪರಿಣಾಮ ಎಂದರೇನು? ಉತ್ತರ: ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 22. ಚದುರಿದ ಬೆಳಕಿನ ಬಣ್ಣವು ಯಾವ ಅಂಶದ ಆಧಾರದ ಮೇಲೆ ಅವಲಂಬಿತವಾಗಿದೆ? ಉತ್ತರ: ಬೆಳಕನ್ನು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ. ಪ್ರಶ್ನೆ ಸಂಖ್ಯೆ 23. ಟಿಂಡಾಲ್ ಪರಿಣಾಮಕ್ಕೆ 2 ಉದಾಹರಣೆ ಕೊಡಿ. ದಟ್ಟ ಕಾಡಿನ ಮೇಲ್ಪದರದ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗ ಟಿಂಡಾಲ್ ಪರಿಣಾಮ ಕಾಣಬಹುದು. ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಟಿಂಡಾಲ್ ಪರಿಣಾಮ ಕಾಣಬಹುದು. ಪ್ರಶ್ನೆ ಸಂಖ್ಯೆ 24. ವಾತಾವರಣದಲ್ಲಿರುವ ಅತಿ ಸಣ್ಣ ಗಾತ್ರದ ಕಣಗಳು ಹಾಗೂ ದೊಡ್ಡ ಗಾತ್ರದ ಕಣಗಳು ಸಾಮಾನ್ಯವಾಗಿ ಯಾವ ಬಣ್ಣದ ಬೆಳಕನ್ನು ಚದುರಿಸುತ್ತವೆ? ಉತ್ತರ: ಅತಿ ಸಣ್ಣ ಗಾತ್ರದ ಕಣಗಳು ಅತಿ ಕಡಿಮೆ ತರಂಗ ದೂರವನ್ನು ಹೊಂದಿರುವ ನೀಲಿ ಬಣ್ಣವನ್ನು ಚದುರಿಸುತ್ತವೆ. ಅತಿ ದೊಡ್ಡ ಗಾತ್ರದ ಕಣಗಳು ದೀರ್ಘ ತರಂಗ ದೂರವನ್ನು ಹೊಂದಿರುವ ಕೆಂಪು ಬಣ್ಣವನ್ನು ಚದುರಿಸುತ್ತವೆ. ಪ್ರಶ್ನೆ ಸಂಖ್ಯೆ 25. ಮೋಡಗಳು ಬಿಳಿಯ ಬಣ್ಣದಲ್ಲಿವೆ ಏಕೆ? ಅಥವಾ ಮೋಡಗಳು ಬೆಳ್ಳಗಿರಲು ಕಾರಣವೇನು? ಉತ್ತರ: ವಾತಾವರಣದಲ್ಲಿರುವ ಬೆಳಕನ್ನು ಚದುರಿಸುವ ಕಣಗಳು ತುಂಬಾ ದೊಡ್ಡದಿದ್ದರೆ ಚದುರಿದ ಬೆಳಕು ಸಹ ಬಿಳಿಯಾಗಿಯೇ ಕಾಣುತ್ತದೆ. ಆದ್ದರಿಂದ ಮೋಡಗಳು ಬಿಳಿಯ ಬಣ್ಣದಲ್ಲಿವೆ. ಪ್ರಶ್ನೆ ಸಂಖ್ಯೆ 26. ಭೂಮಿಗೆ ವಾತಾವರಣ ಇಲ್ಲದಿದ್ದರೆ ಏನಾಗುತ್ತಿತ್ತು? ಉತ್ತರ: ಬೆಳಕಿನ ಚದುರುವಿಕೆ ಇರುತ್ತಿರಲಿಲ್ಲ. ಆಗ ಆಕಾಶ ಕಡು ಕತ್ತಲಾಗಿ ಕಾಣಿಸುತ್ತಿತ್ತು. ಪ್ರಶ್ನೆ ಸಂಖ್ಯೆ 28. ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆ? ಉತ್ತರ: ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ಆದ್ದರಿಂದ ದೂರದಿಂದಲೂ ಅದೇ ಬಣ್ಣವನ್ನು ಕಾಣಬಹುದು. ಸುಮಾರು 1 ಕಿಲೋಮೀಟರ್ ದೂರದಿಂದ ಕೆಂಪು ಬಣ್ಣವನ್ನು ಕಾಣಬಹುದು. ಪ್ರಶ್ನೆ ಸಂಖ್ಯೆ 29. ಸೂರ್ಯನು ಮುಂಜಾನೆ ಕೆಂಪಾಗಿರಲು ಕಾರಣವೇನು? ಉತ್ತರ: ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಬೆಳಕು ನಮ್ಮ ಕಣ್ಣಿಗೆ ತಲುಪುವ ಮುನ್ನ ಭೂಮಿಯ ವಾತಾವರಣದಲ್ಲಿ ಬಹುದೂರ ಚಲಿಸಬೇಕು. ಈ ಸಂದರ್ಭದಲ್ಲಿ ಕಡಿಮೆ ತರಂಗ ದೂರದ ಬೆಳಕು ಪದಾರ್ಥಗಳಿಂದ ಚದುರಿ ಹೋಗುತ್ತವೆ. ಆದ್ದರಿಂದ ನಮ್ಮ ಕಣ್ಣನ್ನು ತಲುಪುವುದು ಹೆಚ್ಚಿನ ತರಂಗ ದೂರವುಳ್ಳ ತರಂಗಗಳು. ಆದ್ದರಿಂದ ಸೂರ್ಯ ಕೆಂಪು ಬಣ್ಣದಿಂದ ಕಾಣುತ್ತಾನೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ವಾತಾವರಣದ ವಕ್ರೀಭವನ ಪರಿಣಾಮಗಳನ್ನು ತೋರಿಸುವ ಚಿತ್ರವನ್ನ ವೀಕ್ಷಿಸಿ ಕಲಿಯಿರಿ. ಪ್ರಶ್ನೆ ಸಂಖ್ಯೆ 30. ವ್ಯಕ್ತಿಯೊಬ್ಬನಿಗೆ ಅವನ ದೃಷ್ಟಿದೋಷವನ್ನು ಸರಿಪಡಿಸಲು -4.5D ಸಾಮರ್ಥ್ಯವುಳ್ಳ ಮಸೂರದ ಅವಶ್ಯಕತೆ ಇದೆ. ಹಾಗಾದರೆ ಉಪಪ್ರಶ್ನೆ ಎ. ಆ ವ್ಯಕ್ತಿಯು ಕಣ್ಣಿನ ಯಾವ ದೋಷದಿಂದ ಬಳಲುತ್ತಿದ್ದಾನೆ? ಉತ್ತರ: ಸಮೀಪ ದೃಷ್ಟಿದೋಷ. ಉಪಪ್ರಶ್ನೆ ಬಿ. ಸರಿಪಡಿಸಲು ಉಪಯೋಗಿಸುವ ಮಸೂರದ ಸಂಗಮ ದೂರ ಎಷ್ಟು? ಉತ್ತರ: -0.22 ಮೀಟರ್. ಉಪಪ್ರಶ್ನೆ ಸಿ. ಈ ದೃಷ್ಟಿದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರದ ವಿಧ ಯಾವುದು? ಉತ್ತರ: ನಿಮ್ನ ಮಸೂರ. ಪ್ರಶ್ನೆ ಸಂಖ್ಯೆ 31. ವಿಬ್ಗಯಾರ್ನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ. ವಯಲೆಟ್ ನೇರಳೆ, ಇಂಡಿಗೋ ಬೂದು, ಬ್ಲೂ ನೀಲಿ, ಗ್ರೀನ್ ಹಸಿರು, ಯೆಲ್ಲೋ ಹಳದಿ, ಆರೆಂಜ್ ಕಿತ್ತಳೆ, ರೆಡ್ ಕೆಂಪು. ಪ್ರಶ್ನೆ ಸಂಖ್ಯೆ 32. ನಕ್ಷತ್ರಗಳು ಮಿನುಗುವುದೇಕೆ? ಉತ್ತರ: ನಕ್ಷತ್ರಗಳ ಮಿನುಗುವಿಕೆಯು ವಾತಾವರಣದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗುತ್ತದೆ. ನಕ್ಷತ್ರಗಳಿಂದ ಬರುವ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ. ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕುಂದಿದಂತೆ ಕಾಣುತ್ತವೆ. ಇದೇ ನಕ್ಷತ್ರಗಳ ಮಿನುಗುವಿಕೆ ಪರಿಣಾಮ. ಪ್ರಶ್ನೆ ಸಂಖ್ಯೆ 33. ಗ್ರಹಗಳು ಏಕೆ ಮಿನುಗುವುದಿಲ್ಲ? ಉತ್ತರ: ಗ್ರಹಗಳು ಭೂಮಿಗೆ ಹತ್ತಿರದಲ್ಲಿವೆ, ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ. ನಾವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಒಂದು ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲಾ ಬಿಂದುಗಳಿಂದ ನಮ್ಮ ಕಣ್ಣನ್ನ ತಲುಪ ಎಲ್ಲಾ ಬಿಂದುಗಳ ಬೆಳಕಿನ ವ್ಯತ್ಯಾಸವು ಎಲ್ಲಾ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗುತ್ತದೆ. ಇದರಿಂದಾಗಿ ಗ್ರಹಗಳ ಮಿನುಗುವಿಕೆ ಶೂನ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 34. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರವು ಸೂಚಿಸುವ ದೃಷ್ಟಿದೋಷವನ್ನು ಹೆಸರಿಸಿ ಮತ್ತು ಆ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ. ಚಿತ್ರವನ್ನು ಗಮನಿಸಿ. ಉತ್ತರ: ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾ. ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾವನ್ನು ಸರಿಪಡಿಸಲು ನಿಮ್ನ ಮಸೂರವನ್ನು ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 35. ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ. ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳ್ಳಗೆ ಕಾಣಲು ಕಾರಣಗಳನ್ನು ವಿವರಿಸಿ. ಉತ್ತರ: ಸರ್ ಐಸಾಕ್ ನ್ಯೂಟನ್ ರವರು ಸೂರ್ಯನ ಬೆಳಕಿನ ರೋಹಿತವನ್ನ ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು. ಅವರು ಮತ್ತೊಂದು ಸಮರೂಪಿಯ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣಗಳನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ. ಆದರೆ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿದರು. ಇದು ರೋಹಿತದ ಎಲ್ಲಾ ಬಣ್ಣಗಳು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಹೋಗಲು ಅವಕಾಶ ಕಲ್ಪಿಸಿತು. ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದಾಗಿತು. ಈ ವೀಕ್ಷಣೆಯು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಉಂಟಾಗಿದೆ ಎಂದು ತೀರ್ಮಾನಿಸಲು ನ್ಯೂಟನ್ನರಿಗೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಪ್ರಯೋಗವು ಸುಳಿವು ನೀಡಿತು. ಸೂರ್ಯನ ಬೆಳಕು ನಮ್ಮ ಕಣ್ಣನ್ನು ತಲುಪುವ ಮೊದಲು ದಿಗಂತದ ಸಮತಲದಲ್ಲಿನ ಸಮೀಪದಲ್ಲಿನ ಗಾಳಿಯ ದಪ್ಪ ಪದರಗಳಲ್ಲಿ ಹಾಗೂ ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗುತ್ತದೆ. ದಿಗಂತದ ಬಿಳಿ
ಬಿಳಿ ಕಣಗಳಿಂದ ಹೆಚ್ಚಿನ ನೀಲಿ ಬೆಳಕು ಹೆಚ್ಚು ತರಂಗ ದೂರ ಉಳ್ಳದ್ದಾಗಿದೆ. ಆದ್ದರಿಂದ ಸೂರ್ಯ ಕೆಂಪು ಬಣ್ಣದಿಂದ ಕಾಣುತ್ತದೆ. ಆದಾಗ್ಯೂ ಮಧ್ಯಾಹ್ನದಲ್ಲಿ ನೆತ್ತಿಯ ಮೇಲಿನ ಸೂರ್ಯನ ಬೆಳಕು ನಮ್ಮ ಕಣ್ಣನ್ನ ತಲುಪಲು ಕಡಿಮೆ ದೂರವನ್ನು ಪ್ರಯಾಣಿಸುತ್ತದೆ. ಮಧ್ಯಾಹ್ನದ ಸಮಯ ಸೂರ್ಯನು ಬೆಳ್ಳಗೆ ಕಾಣುತ್ತಾನೆ, ಏಕೆಂದರೆ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರುತ್ತವೆ. ಪ್ರಶ್ನೆ ಸಂಖ್ಯೆ 36. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ರೇಖಾಚಿತ್ರವನ್ನ ಬರೆಯಿರಿ. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ರೇಖಾಚಿತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 37. ತ್ರಿಭುಜ ಪಾದ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ತೋರಿಸುವ ಚಿತ್ರವನ್ನ ವೀಕ್ಷಿಸಿ ಕಲಿತುಕೊಳ್ಳಿ. ಪ್ರಶ್ನೆ ಸಂಖ್ಯೆ 38. ಉಪಪ್ರಶ್ನೆ ಎ. ನಿಸರ್ಗದಲ್ಲಿ ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತದೆ? ವಿವರಿಸಿ. ಅತಿ ಹೆಚ್ಚು ಬಾಗುವ ಮತ್ತು ಅತಿ ಕಡಿಮೆ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ. ಉತ್ತರ: ಕಾಮನ ಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಯಾವಾಗಲೂ ಕಾಮನ ಬಿಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ. ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ. ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ. ಅತಿ ಹೆಚ್ಚು ಬಾಗುವ ಬಣ್ಣ ನೇರಳೆ ಮತ್ತು ಅತಿ ಕಡಿಮೆ ಬಾಗುವ ಬಣ್ಣ ಕೆಂಪು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.